ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರುಚಿಯಾದ ಮಾವಿನ ಹಣ್ಣಿನಿಂದ ಫ್ರೂಟಿ ಮಾಡಿದ್ದೇನೆ, ಮ್ಯಾಂಗೋ ಲಸ್ಸಿ. ಈಗ ಬೇಸಿಗೆ ಕಾಲ ಬಂದ ಹಾಗೆ ನಮಗೆ ಏನಾದರೂ ತಂಪಾಗಿ ಕುಡಿಬೇಕು ಅನ್ನಿಸ್ತದೆ ನೋಡಿ. ಈ ಥರದ ಲಸ್ಸಿಯನ್ನು ನೀವು ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಒಂದು ಮಾವಿನ ಹಣ್ಣು ಇದ್ದರೆ ಸಾಕಾಗ್ತದೆ. 4 ರಿಂದ 5 ಕಪ್ ಆಗುವಷ್ಟು ಲಸ್ಸಿ ಮಾಡ್ಕೊಳ್ಬೋದು. ಲಸ್ಸಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೋಡಿದ ತಕ್ಷಣ ನಮಗೆ ಕುಡಿಬೇಕು ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಆಗಿದೆ. ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ನಾನು ಮಾಡುವ ವಿಧಾನವನ್ನು ತೋರಿಸ್ತೇನೆ. ಇಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. 4 ಕಪ್ ಲಸ್ಸಿ ಮಾಡಲಿಕ್ಕೆ 1 ಮಾವಿನ ಹಣ್ಣು ಸಾಕಾಗ್ತದೆ. ನಾನೀಗ 1 ಮಾವಿನ ಹಣ್ಣಿನದ್ದು ಲಸ್ಸಿ ಮಾಡ್ತಾ ಇದ್ದೇನೆ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದುಕೊಳ್ಬೇಕು. ಅಥವಾ ನಾನು ಈಗ ಯಾವ ಥರ ಕಟ್ ಮಾಡ್ತಾ ಇದ್ದೆ ನೋಡಿ, ಅದೇ ಥರ ಕಟ್ ಮಾಡಿದರೂ ಆಗ್ತದೆ. ಒಟ್ಟು ಹೊರಗಿನ ಸಿಪ್ಪೆ ತೆಗೆದು ಒಳಗಿನ ತಿರುಳು ಮಾತ್ರ ನಮಗೆ ಬೇಕಾದ್ದು. ಈಗ ಮೊದಲಿಗೆ ನಾನು ಮಾವನ್ನು ಕಟ್ ಮಾಡಿ ತಗೊಳ್ತೇನೆ. 1 ಮಾವಿನ ಹಣ್ಣಿನಲ್ಲಿ 4 ರಿಂದ 5 ಕಪ್ ಆಗುವಷ್ಟು ಲಸ್ಸಿ ಮಾಡ್ಕೊಳ್ಬೋದು. ಈಗ ಈ ಥರ ಕಟ್ ಮಾಡಿ ಒಳಗಿನ ತಿರುಳನ್ನು ಮಾತ್ರ ತಗೊಳ್ಬೇಕು. ಈಗ 1 ಮಾವಿನ ಹಣ್ಣನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಿಹಿ ಮೊಸರನ್ನು ಹಾಕ್ಕೊಳ್ಬೇಕು. ಹುಳಿ ಮೊಸರೆಲ್ಲ ಹಾಕಿದರೆ ನಿಮ್ಮ ಲಸ್ಸಿ ಕೂಡ ಸ್ವಲ್ಪ ಹುಳಿಯಾಗಿ ಆಗ್ತದೆ. ಹಾಗಾಗಿ ಸಿಹಿ ಮೊಸರೆ ಹಾಕ್ಕೊಳ್ಳಿ. 1 ಕಪ್ ಮಾವಿನ ಹೋಳು ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಿಹಿ ಮೊಸರು ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಆಗಬೇಕಲ್ಲ, ಅದಕ್ಕಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲದ ಬದಲು ನೀವು ಸಕ್ಕರೆ ಹಾಕ್ಕೊಂಡ್ರೂ ಆಗ್ತದೆ. ಮತ್ತು ನಿಮಗೆ ಎಷ್ಟು ಸಿಹಿ ಬೇಕು ನೋಡಿ, ಅದಕ್ಕೆ ಅನುಗುಣವಾಗಿ ನೀವು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇಲ್ಲಿ 2 ಚಮಚ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನಯವಾಗಿ ರುಬ್ಬಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ಬೇಕಿದ್ರೂ ರುಬ್ಬೋದು, ಇಲ್ಲದಿದ್ದರೆ ಮೊದಲು ಹಾಗೆ ರುಬ್ಬಿ ತಗೊಂಡ್ರೂ ಆಗ್ತದೆ. ರುಬ್ಬಿ ತಂದಿದ್ದೇನೆ, ನೀರು ಹಾಕದೆ ರುಬ್ಬಿದ್ದೇನೆ ನೋಡಿ. ಈ ಥರ ನೈಸಾಗಿ ರುಬ್ಬಿಕೊಳ್ಬೇಕು, ಒಂದು ಕೂಡ ತುಂಡು ಉಳಿಲಿಲ್ಲ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ತೇನೆ. ಹಾಗೆ ಮಿಕ್ಸಿಯಲ್ಲೂ ಕೂಡ ನೀರು ಹಾಕಿ ಸೇರಿಸಬೇಕು. ಮಿಕ್ಸಿಯಲ್ಲಿ ನೀರು ಹಾಕುವಾಗ ನೀವು ಕೋಲ್ಡ್ ನೀರಿದ್ದರೆ ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದು, ತಂಪಾಗಿ ಚೆನ್ನಾಗಿ ಆಗ್ತದೆ ನೋಡಿ. ಫ್ರಿಜ್ಜಲ್ಲಿ ನೀರು ಇಟ್ಟುಕೊಂಡಿದ್ರೆ ಆ ನೀರನ್ನೇ ಸೇರಿಸಿಕೊಳ್ಬೋದು. ನಾನೀಗ ಇಲ್ಲಿ ಕೋಲ್ಡ್ ನೀರು ಹಾಕ್ಕೊಳ್ತಾ ಇದ್ದೇನೆ. ಒಂದು 4 ರಿಂದ 5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಎಷ್ಟು ತೆಳ್ಳಗೆ ಮಾಡಿದ್ದೇನೆ ನೋಡಿ. ಇದಕ್ಕಿಂತಲೂ ದಪ್ಪ ನೀವು ಮಾಡ್ಕೊಳ್ಬೋದು ನೋಡಿ. ಈ ಥರ ತೆಳ್ಳಗೆ ಮಾಡಿದ್ದೇನೆ. ಇದಕ್ಕಿಂತ ದಪ್ಪ ಬೇಕಿದ್ರೂ ದಪ್ಪ ಮಾಡ್ಕೊಳ್ಬೋದು, ಅಥವಾ ತೆಳ್ಳಗೆ ಬೇಕಿದ್ರೂ ತೆಳ್ಳಗೆ ಮಾಡ್ಬೋದು. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಕಾಳು ಮೆಣಸಿನ ಪುಡಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಮತ್ತು ಇದಕ್ಕೆ ನೀವು ಕೋಲ್ಡ್ ನೀರು ಹಾಕಿದರೆ ನೀವು ಫ್ರಿಜ್ಜಲ್ಲಿ ಇಡುವ ಅಗತ್ಯ ಕೂಡ ಇಲ್ಲ. ಇಲ್ಲದಿದ್ದರೆ ಒಂದು 4 ರಿಂದ 5 ಐಸ್ ಕ್ಯೂಬ್ ಹಾಕ್ಕೊಂಡ್ರೂ ಆಗ್ತದೆ. ರುಚಿಯಾಗಿ ನಾವು ಮನೆಯಲ್ಲೇ ರುಚಿಯಾದ ಲಸ್ಸಿ ರೆಡಿ ಮಾಡ್ಬೋದು. ನೀವು ಅಂಗಡಿಗಳಲ್ಲೆಲ್ಲ ಫ್ರೂಟಿ ತಗೊಂಡಿರ್ತೀರಿ ನೋಡಿ, ಅದೇ ಟೇಸ್ಟ್ ಇದಕ್ಕೆ ಬಂದಿರ್ತದೆ. ಈಗ ರುಚಿಯಾದ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಮೇಲೆ ಅದಕ್ಕೆ ಸ್ವಲ್ಪ ಬಾದಾಮಿ ಅಥವಾ ಗೋಡಂಬಿ ಚೂರುಗಳನ್ನು ಹಾಕ್ಕೊಳ್ಬೇಕು. ಲಸ್ಸಿಯನ್ನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಬಾದಾಮಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೇನೆ, ಅಥವಾ ಗೋಡಂಬಿ ಚೂರು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನೋಡುವಾಗಲೇ ಈಗಲೇ ಕುಡಿಯುವ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆ ರುಚಿ ಕೂಡ ಚೆನ್ನಾಗಿರ್ತದೆ. ಈಗ ಮಾವಿನ ಹಣ್ಣು ಮಾರ್ಕೆಟಿಗೆ ಬರಲಿಕ್ಕೆ ಶುರು ಆಗದೆ. ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರದ ಲಸ್ಸಿ ಮಾಡಿ ನೋಡಿ. ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ರುಚಿಯಾದ ಫ್ರೂಟಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.